ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಫಿಶ್ ಫ್ರೈ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಸೊ ನಾನಿಲ್ಲಿ ಸುರ್ಮಿ ಫಿಶ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ನಾನು ಈ ಥರ ಹೋಲ್ ಮಾಡ್ಕೊತಾ ಇದ್ದೀನಿ. ಯಾಕೆ ಹೋಲ್ ಮಾಡ್ತಿದ್ದೀನಿ ಅಂದರೆ ಒಳಗಡೆ ಎಲ್ಲ ಸಪ್ಪೆ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಎಲ್ಲ ಮಸಾಲೆ ಹಿಡಿಯುತ್ತೆ, ಮೀನಿಗೆಲ್ಲ ಮಸಾಲೆ ಹಿಡಿಯುತ್ತೆ. ಅದಕ್ಕೋಸ್ಕರ ನೀವು ಈ ಥರ ಹೋಲ್ ಮಾಡಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ನನಗೆ ಹೇಳಿ. ಸೊ ಬನ್ನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಆಚಿ ಫಿಶ್ ಫ್ರೈ ಮಸಾಲ ತೊಗೊತಾ ಇದ್ದೀನಿ. ಇದ್ರ ಕಾಂಬಿನೇಷನ್ ಆಗಿ ಎವರೆಸ್ಟ್ ಚಿಕನ್ ತಂದೂರಿ ಮಸಾಲ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಈ ತಂದೂರಿ ಮಸಾಲ ನಮಗೆ ಒಳ್ಳೆ ತಂದೂರಿ ಫ್ಲೇವರ್ ಕೊಡುತ್ತೆ. ತುಂಬ ಟೇಸ್ಟಾಗಿ ತುಂಬಾ ಸ್ಪೈಸಿಯಾಗಿ ಚೆನ್ನಾಗಿತ್ತು ಔಟ್ಪುಟ್ ಮಾತ್ರ. ನೀವು ಬೇಕಾದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಅದ್ರ ಜೊತೆ ನಾನೀಗ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾನು ಕಾರ್ನ್ಫ್ಲೋರ್ನ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನಮಗೆ ಈ ಎಣ್ಣೆ ಅಲ್ಲಿ ಹಾಕಿದ ತಕ್ಷಣ ಎಣ್ಣೆ ಸ್ವಲ್ಪ ಲೈಟ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇದು ಹಾಕಿದ್ರೆ ಕಲರ್ ಆ ಥರನೇ ಇರುತ್ತೆ. ಒಂದು ಸ್ವಲ್ಪ ಮೈದಾ ಹಾಕ್ತಾಯಿದ್ದೀನಿ ಬೈಂಡಿಂಗೋಸ್ಕರ. ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ನಾನು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು 2 ಮಸಾಲೆ ಹಾಕಿದ್ದೀನಿ, ತುಂಬ ಖಾರ ಆಗಿಬಿಡುತ್ತೆ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ ಮತ್ತು ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ತಾಯಿದ್ದೀನಿ ಗರಂ ಮಸಾಲ ಪೌಡರ್. ಅದ್ರ ಜೊತೆ ಲೈಟಾಗಿ ಸ್ವಲ್ಪ ಕಾ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇಷ್ಟು ಬಿಟ್ಟರೆ ನಾನು ಇನ್ನೇನು ಮಸಾಲೆಗಳನ್ನ ಹಾಕಲ್ಲ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ತಾಯಿದ್ದೀನಿ. ಲೆಮನ್ ಮಾತ್ರ ನಾನು 1.5 ಲೆಮನ್ನು ಈ ಥರ ಹಿಂಡ್ಕೊಂಡು ಹಾಕ್ತಾಯಿದ್ದೀನಿ. ಲೆಮನ್ ಡೆಫಿನೆಟ್ಲಿ ಹಾಕಲೇಬೇಕು, ಇಲ್ಲಾಂದರೆ ಹೀಟ್ ತುಂಬ ಆಗಿಬಿಡುತ್ತೆ. ಲೆಮನ್ ಹಾಕೋದ್ರಿಂದ ನಮಗೆ ಬಾಡಿ ಹೀಟ್ ಆಗೋದಿಲ್ಲ. ಅದಕ್ಕೋಸ್ಕರ ಚೆನ್ನಾಗೂ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ನೋಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದನ್ನೆಲ್ಲ ನಾನೀಗ ಮೀನಿಗೆ ಅಪ್ಲೈ ಮಾಡ್ತಾಯಿದ್ದೀನಿ ಮಸಾಲೆ ಎಲ್ಲ ಮೀನಿಗೆ ಅಪ್ಲೈ ಮಾಡಿದ್ಮೇಲೆ 1 ಅವರ್ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಯಾಕಂದರೆ ಸ್ವಲ್ಪ ಮಸಾಲೆ ಹಿಡಿಬೇಕಲ್ವ ಮೀನಿಗೆ. ತುಂಬ ಟೇಸ್ಟಾಗಿ ತುಂಬ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಬೇಕಾದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಸೊ ನೋಡಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಕಲರ್ ಬರುತ್ತೋ ಆ ಥರ ಕಲರ್ ಇದೆ. ತುಂಬಾ ಟೇಸ್ಟಾಗಿತ್ತು ಫ್ರೆಂಡ್ಸ್. ಮೀನನ್ನ ನಾವು ಆವಾಗವಾಗ ತಿಂತಾ ಇರಬೇಕು. ನಮ್ಮ ಮನೆಯವರಿಗೆ ಮೀನು ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಮ್ಮ ಮನೇಲಿ ವೀಕ್ಲಿ 2 ಟೈಮ್ಸ್ ಆದರೂ ನಾವು ಮೀನು ಮಾಡೇ ಮಾಡ್ತೀವಿ. ನಾನ್ ವೆಜಿಟೇರಿಯನ್ಸ್ ಯಾರ್ಯಾರು ಇದ್ದೀರೋ ಅವರು ಬೇಕಾದರೆ ಟ್ರೈ ಮಾಡಿ ನೋಡ್ಬೋದು. ವೆಜಿಟೇರಿಯನ್ಸ್ ಅದೇ ಸಾರಿ ನನ್ನ ಕಡೆಯಿಂದ. ನಾನ್ ವೆಜಿಟೇರಿಯನ್ಸ್ ಆವಾಗವಾಗ ಫಿಶ್ನ ತಿನ್ನಿ, ತುಂಬ ದೇಹಕ್ಕೆ ಒಳ್ಳೆಯದು. ವಿಟಮಿನ್ಸು, ಕ್ಯಾಲ್ಶಿಯಮ್ಮು ಪ್ರತಿಯೊಂದು ಮೀನಲ್ಲಿರುತ್ತೆ. ಸೊ ಫೈನಲ್ ಆಗಿ ಫಿಶ್ ಎಲ್ಲ ನಾನು ಫ್ರೈ ಮಾಡ್ಕೊಂಡಿದ್ದೆ. ನೋಡಿ ನಮ್ಮ ಔಟ್ಪುಟ್ ಯಾವ ಥರ ಬಂದಿದೆ ಅಂತ. ತುಂಬ ಸಖತ್ತಾಗಿ ಸ್ವಲ್ಪ ಲೈಟಾಗಿ ನಾನು ಡೆಕೋರೇಟ್ ಮಾಡ್ತಾಯಿದ್ದೀನಿ ಆನಿಯನ್ ಹಾಕ್ಬಿಟ್ಟು. ತುಂಬ ಟೇಸ್ಟಾಗಿ ಬಂದಿತ್ತು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.